ಸಿ ಮೇಡಮ್ ಅವರು ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಈಗ ಒತ್ತುವರೆ ಇವೆಲ್ಲ ತೆಗೆಸ್ಬೇಕು. ಈಗ ಇನ್ನೊಂದು ರಸ್ತೆ ಆಗ್ತದೆ, ಒಂದು 4,000 ಕೋಟಿ ಸೋಮಣ್ಣವರು ಕೊಡಿಸಿದ್ದಾರೆ. ನಮ್ಮ ದಾವಸ್ಪೇಟೆ ನಂದಿಹಳ್ಳಿಯಿಂದ ವಸಂತ ನರಸಾಪುರವರೆಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಸುಮಾರು 4,000 ಕೋಟಿ. ಅದಕ್ಕೆ ನಾನು ಇನ್ನು ಸೋಮಣ್ಣವರು ಈಗ ಆಗಿರೋದು ಹೇಳಿದೆ ಅಷ್ಟೇ. ಸೋಮಣ್ಣವ್ರ ಕೆಲಸಗಳು 1.5 ವರ್ಷದಲ್ಲಿ ಹೇಳಿದ್ರೆ ಅವರು ಟರ್ಮ್ ಕ್ಲೋಸ್ ಆಗೋದ್ರೊಳಗಡೆ ಒಂದು 20,000-30,000 ಕೋಟಿ ತರಬಹುದು. ತುಮಕೂರಿನ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಒಂದು ಲ್ಯಾಂಡ್ ಮಾರ್ಕ್ ಮಾಡೋ ತರ ಮಾಡ್ತಾರೆ ತುಮಕೂರು ಅಂತ ಅನ್ಕೊಂಡಿದ್ದೇನೆ. ಹಾಗೆ ನಮ್ಮ DC ಮೇಡಮ್ ಅವರು ಲ್ಯಾಂಡ್ ಎಕ್ವಿಸಿಷನ್ ಇರಲಿ, ಒತ್ತುವರಿ ತೆರವುಗೊಳಿಸೋದಿರಲಿ, ತುಮಕೂರಿಗೆ ಬಂದ ಮೇಲೆ DC ಮೇಡಮ್ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ನನ್ನ ಜೀವನದಲ್ಲಿ ಯಾರಾದ್ರೂ ಅಧಿಕಾರಿಗಳ IAS ಆಫೀಸರ್ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿರೋ ನೋಡಿರೋದು ಅಂತ ಅಂದ್ರೆ ನಮ್ಮ DC ಮೇಡಮ್. ಅದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಂತಹ ಕಾಲದಲ್ಲೂ ಪ್ರಾಮಾಣಿಕರು ಸತ್ಯ ಹರಿಸಲು ಸಿಕ್ಕದ ಕಷ್ಟ, ಆದ್ರೆ ಮೇಡಮ್ ಅವರೊಬ್ಬರು ನಮ್ಗೆ ಸಿಕ್ಕಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ವಿಲಾಸ್ ಬ್ರಹ್ಮಾಂಕ್ ಅವರು ರೀಜನಲ್ ಆಫೀಸರ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕರ್ನಾಟಕ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೂಪ್ ಶರ್ಮಾ ಅವರು ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ AW ಲಕ್ಷ್ಮೀಕಾಂತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಈ ಭಾಗದಲ್ಲಿ ಮೊದಲನೇ ಬಾರಿ ಈ ಕ್ಷೇತ್ರ ಆದಾಗ ನಮ್ಮ ನರಸಿಂಹಮೂರ್ತಿಯವರ ಶ್ರೀಮತಿ ಶಾರದಾ ನರಸಿಂಹಮೂರ್ತಿಯವರಾಗಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಕೃಷ್ಣಪ್ಪನವರು ಜಿಲ್ಲಾ ಪಂಚಾಯತಿ ಟೀಮ್ ಸದಸ್ಯರಾಗಿ 2 ಬಾರಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಈ ಕಾರ್ಯಕ್ರಮಕ್ಕೆ ಬಹಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ರಾಜಶೇಖರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮತ್ತೊಬ್ಬರು ಮುಖಂಡರಾದಂತಹ ಬೈರಣ್ಣವರು ಮತ್ತೆ ಹುಚ್ಚಯ್ಯನವರು, YH ಹುಚ್ಚಯ್ಯನವರು ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಗಲೇ ಸ್ವಾಗತ ಮಾಡಿದ್ದೇನೆ. ಅವ್ರಿಗೂ ಕೂಡ ಎಲ್ಲ ಗೌರವಾನ್ವಿತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಮುಖಂಡರುಗಳಿಗೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿ, ಮುಂದೆ ಕೂತಿರುವಂತಹ ಪಬ್ಲಿಕ್, ಯಾವಾಗಲೂ ಜನರ ಶಕ್ತಿ ಯಾರಪ್ಪ ಅಂದ್ರೆ ನೀವು ಮಾಲೀಕರು. ನೀವೆಲ್ಲರ ಆಶೀರ್ವಾದದಿಂದ ನಾವೆಲ್ಲ ಮೇಲ್ ಕೂತಿದ್ದೇವೆ, ನೀವು ಕೆಳಗಡೆ ಕೂತಿದ್ದೇವೆ. ನೀವು ಇಲ್ಲಿ ಬಹಳ ಪ್ರಮುಖವಾದವರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ರಸ್ತೆ ಆಗ್ತಿದೆ. ನಿಮ್ಮೆಲ್ಲರ ಅಭಿಮಾನದಿಂದ ಸೋಮಣ್ಣವ್ರನ್ನ, ನನ್ನ, ಇಲ್ಲಿರುವಂತ ಎಲ್ಲ ಸದಸ್ಯರನ್ನ ಗೆಲ್ಲಿಸಿದ್ದೀರಾ. ಅವ್ರಿಗೆ ನಾವೀಗ ನಿಮ್ಮ ಸೇವೆಯನ್ನ ಮಾಡಬೇಕಾಗಿದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಮಗೆ ಒಂದು ಸ್ಫೂರ್ತಿ ತುಂಬುವಂತ ಕಾರ್ಯಕ್ರಮದಲ್ಲಿ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಪತ್ರಿಕಾ ಸ್ನೇಹಿತರು ಬಹಳ ಮುಖ್ಯ.